ನಾನು ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ಹಾಯ್ ಗೈಸ್, ಎಲ್ಲರಿಗೂ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ನಾನು ಆರಾಮಾಗಿದ್ದೀನಿ. ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಆದರ್ಶ್ ಕುಮಾರ್ ಯೂಟ್ಯೂಬ್ ಚಾನಲ್. ಅದೇ ಹೇಳಕ್ಕೆ ಬರ್ತಿದ್ದೆ. ಏನಿಲ್ಲ, ಜಸ್ಟ್ ಹಂಗೆ ಒಂದು ಸಣ್ಣ ಬ್ಲಾಗ್ ಮಾಡೋ ಅನಿಸ್ತು. ನೋಡಿ, ನಮ್ಮನೆಯ ಒಂದು ಟಾಮಿಕ್. ಏನಪ್ಪ ಇವನು ಛತ್ರಿ ಇಟ್ಕೊಂಡು ಎಲ್ಲಿ ಹೊಂಟಾನಂತ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಈ ಮಳೆಗಾಲದಲ್ಲಿ ಒಂದು ಸಣ್ಣ ವಾಕಿಂಗ್ ಮಾಡುವ ಅನಿಸ್ತು. ಹಾಗೆ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೇನೆ ನಿಮಗೆ. ಇಲ್ಲ, ನಮ್ಮನೆಯಿಂದ ಸ್ವಲ್ಪ ಹತ್ತಿರ ಆಗುತ್ತೆ, 1 ಕಿಲೋಮೀಟ್ರ್ ಅಷ್ಟೇ ಆಗ್ತದೆ. ಆ ಪ್ಲೇಸ್ ಏನಂತ ನಿಮ್ಗೆ ಹೇಳ್ತೇನೆ ಹೋಗ್ತಾ ಹೋಗ್ತಾ. ನಾನು ಈಗ ಹೊರಗಡೆ ಹೋಗ್ತಾ ಇರುವಾಗೆ ನಮ್ಮನೆ ಈ ಟಾಮಿ ಕಾಣಿಸಿದ್ನಲ್ಲ ನಿಮಗೆ. ನಾನು ಬರ್ತೆ ಕಂಡ್ರೋ ಅಂತ ಹುಡುಗ ಸ್ಟಾರ್ಟ್ ಮಾಡ್ತಾನೆ. ನೋಡ್ರಿ ಅಲ್ಲಿ ಹಂಗೆ ಗೇಟು ಇದು ಮಾಡ್ತಾವನೆ. ಓಯ್, ನೀನು ಬರ್ತಿ? ಬಾಯ್ 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 ಬಾಯ್. ನೋಡ್ರಿ, ಈಗ ಕೂಗ್ತಾನೆ ನೋಡ್ರಿ. ಈಗ ಆದರೂ ನೀವೇನೇ ಹೇಳಿ, ಮಳೆಗಾಲದಲ್ಲಿ ಛತ್ರಿ ಇಟ್ಕೊಂಡು ವಾಕಿಂಗ್ ಮಾಡೋದೇ ಒಂಥರ ಮಜಾ ಅಲ್ಲ? ಏನೋ ಒಂಥರ ಮಸ್ತ್ ಫೀಲ್ ಕೊಡ್ತದೆ. ಸುತ್ತಮುತ್ತಲೆಲ್ಲ ಫುಲ್ಲು ಗ್ರೀನ್ರಿ. ಇದೆಲ್ಲ ನೋಡ್ತಿದ್ರೆ ನಮಗೆ ಸಣ್ಣ ಇರುವಾಗಿಂದ ಬಾಲ್ಯದ ನೆನಪು ಬರ್ತದೆ. ಯಾಕಂದರೆ ನಾವಿಲ್ಲಿ ಎವ್ರಿ ವೀಕೆಂಡ್ ಆಡ್ಲಿಕ್ಕೆ ಬರ್ತಿದ್ವಿ, ಸ್ಕೂಲ್ ಬಿಟ್ಟಿದ್ದೆ. ಇದಂತೂ ಆ ಟೈಮಲ್ಲಿ ನಾವು ಸಣ್ಣ ಇರುವಾಗ ಈ ಕೆರೆನ ಹೂಳೆತ್ತಾ ಇದ್ರು. ಫುಲ್ ಏನೂ ಇಲ್ಲಾಗಿತ್ತು, ಇಲ್ಲಿ ಫುಲ್ ದೊಡ್ಡ ಕಾಡಿತ್ತು. ಈಗ ಹೂಳೆತ್ತಿ ಒಂದು ಲೆವೆಲಿಗೆ ಬಂದದಂತ ಅಂದ್ಕೊಂಡ್ರೆ ಮತ್ತೆ ಪಾಚಿ ಎಲ್ಲ ಕಟ್ಟಿ ಹಾಳಾಗ್ತುಂಟು. ಆದರೂ ಒಂದು ರೇಂಜಿಗೆ ನೀರು ತುಂಬ್ತಾ ಉಂಟು ಮಳೆಗಾಲದಲ್ಲಿ. ಬೇಸಿಗೆಗಾಲದಲ್ಲಂತೂ ಏನೂ ಇರಲ್ಲ ಇಲ್ಲಿ. ಬನ್ನಿ ಹೋಗೋಣ. ನಾನು ನಿಮಗೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೆ ಅಂತ ಹೇಳಿಲ್ಲ, ಏನು ಹೇಳ್ತೇನೆ. ನೀವೇನು ಈ ಬಿಲ್ಡಿಂಗ್ ನೋಡ್ತಿದ್ದೀರಲ್ಲ, ಇದು ಶ್ರೀ ಮಾರಿಕಾಂಬಾ ದೇವಸ್ಥಾನಕ್ಕೆ ಸೇರ್ತದೆ. ಮಾರಿಕಾಂಬಾ ಯಾತ್ರಿ ನಿವಾಸ ಅಂತ ಕರೀತಾರಿದೆ. ಇಲ್ಲಿ ನೋಡಿ, ಇಲ್ಲಿ ಬರೆದಿದ್ದು ಓದ್ತಾ ಇರ್ಬೋದು ನೀವು. ಈ ಜಾಗವು ಶ್ರೀ ಮಾರಿಕಾಂಬಾ ದೇವಸ್ಥಾನದ ಆಡಳಿತಕ್ಕೆ ಒಳಪಟ್ಟಿದೆ. ಇದಕ್ಕೆ ಬನ್ನಿಕಟ್ಟೆ ಅಂತ ಕರೀತಾರೆ. ಇಲ್ಲಿ ಒಂದು ಇತಿಹಾಸನೇ ಇದೆ ಹೇಳಲಿಕ್ಕೆ ಹೋದರೆ. ಯಾಕಂದರೆ 2 ವರ್ಷಕ್ಕೆ ಒಂದ್ಸಲ ಏನು ಜಾತ್ರೆ ಆಗ್ತದಲ್ಲ, ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆ ಮಹೋತ್ಸವ ಆಗತ್ತೆ. ಆ ಜಾತ್ರೆ ಮಹೋತ್ಸವದ ಒಂದು ತಿಂಗಳದ ಹಿಂದೆ ಇಲ್ಲಿ ಬನ್ನಿಕಟ್ಟೆ ಅಂತ ಏನು ಹೇಳ್ದಲ್ಲ ನಿಮಗೆ, ಇಲ್ಲಿ ದೇವಿಯ ಪಲ್ಲಕ್ಕಿ ತಂದು ಇಲ್ಲಿ ದೊಡ್ಡ ಉತ್ಸವನೇ ಆಗ್ತದೆ ಪ್ರತಿ ವರ್ಷ. ಸೊ ಪ್ರತಿ 2 ವರ್ಷಕ್ಕೊಂದ್ಸಲ. ಸೊ ಈ ಜಾಗಕ್ಕೆ ತುಂಬ ಒಂದು ಪ್ರತೀತಿ ಇದೆ. ನೋಡ್ತಾ ಇರ್ಬೋದು ನೀವು ಈ ಪ್ಲೇಸು. ಇಲ್ಲೇ ಶ್ರೀ ಮಾರಿಕಾಂಬಾ ದೇವಿಯ ಒಂದು ಪಲ್ಲಕ್ಕಿ ಉತ್ಸವ ನಡೆಯೋದು. ಸಾವಿರಾರು ಜನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಅನ್ನ ಸಂತರ್ಪಣೆ ಎಲ್ಲ ಇರ್ತದೆ. ಅನ್ನ ಸಂತರ್ಪಣೆ ಸ್ವೀಕರಿಸಿ ದೇವಿಯ ಆ ಒಂದು ಆಶೀರ್ವಾದಕ್ಕೆ ಪಾತ್ರ ಆಗ್ತಾರೆ. ನೋಡಿ, ಇದೇ ಒಂದು ಜಾಗ. ಈ ಒಂದು ಜಾಗಕ್ಕೆ ಎಷ್ಟು ಗೌರವ ಪ್ರತೀತಿ ಇದೆಯೋ ನಿಮ್ಗೆ ಇನ್ನೊಂದು ಪ್ಲೇಸ್ ಕಾಣಿಸ್ತೇನೆ, ಬನ್ನಿ. ಅದ್ರ ಪಕ್ಕನೇ ಇರೋದು ಈ ಪ್ಲೇಸು. ಜಾಸ್ತಿ ಏನು ದೂರ ಇಲ್ಲ, ಜಸ್ಟ್ ಒಂದು 15 ಹೆಜ್ಜೆ ಅಲ್ಲಿಂದ, 15ರಿಂದ 20 ಹೆಜ್ಜೆ ಇರ್ಬೋದಪ್ಪ. ಈ ಒಂದು ಪ್ಲೇಸ್ ಏನು ನೋಡ್ತಿದ್ದೀರೋ, ಈ ಜಾಗಕ್ಕೆ ತುಂಬ ಅಂದರೆ ತುಂಬ ನೆನಪು ಉಂಟು. ಯಾಕಂದರೆ ಇಲ್ಲಿ ನಾವು ಬಾಲ್ಯದಲ್ಲಿ ಕ್ರಿಕೆಟ್ ಆಡ್ತಾ ಇರುವಂಥ ಒಂದು ಜಾಗ ಇದು. ಇಲ್ಲೇ ನಿಂತ್ಕೊಂಡು ಇಲ್ಲೇ ಬ್ಯಾಟಿಂಗ್ ಆಡ್ತಿದ್ವಿ. ಅಲ್ಲಿಂದ ಬಾಲ್ ಹಾಕ್ತಿದ್ರು. ಈ ಬಾಲೆಲ್ಲ ಅಲ್ಲಿ ಹೋಗಿ ಅಲ್ಲಿ ಕಳೆದು ಹೋಗ್ತಿತ್ತು. ತುಂಬ ಅಂದರೆ ತುಂಬ ನೆನಪು ಉಂಟು. ಹಿಂದ್ಗಡೆ ನೋಡಿ, ಕೀಪರ್ ಬಿಟ್ರಂತೂ ಅಲ್ಲಿ ಹೋಗಿ ಹಿಂದ್ಗಡೆ ಹೋಗಿ ಅಲ್ಲಿ ಒಂದು ತಾಸು ಹುಡುಕ್ಲಿಕ್ಕಾಗ್ತಿತ್ತು. ನಿಮಗೆ ಆ್ಯಕ್ಚುಲಿ ನಾನು ಈ ವಿಡಿಯೋದಲ್ಲಿ ಏನು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೆ ಅಂತ ಹೇಳಿದ್ನಲ್ಲ ಅವಾಗ, ಆ ಪ್ಲೇಸಿಗೆ ಹೋಗೋಣ. ನಮ್ಮ ಹೆಮ್ಮೆಯ ರಾಕಿಂಗ್ ಸ್ಟಾರ್ ಯಶ್ ಅವರು ನಮ್ಮ ಸಿರ್ಸಿಗೆ ಬಂದು ಸುಮಾರು ಕಡೆ ವಿಸಿಟ್ ಮಾಡಿದ್ರು. ಸಿರ್ಸಿಯಲ್ಲಿ ಮಾರಿಕಾಂಬಾ ಟೆಂಪಲ್ಗೂ ವಿಸಿಟ್ ಮಾಡಿದ್ರು, ಸುಮಾರು ಕಡೆ ವಿಸಿಟ್ ಮಾಡಿದ್ರು. ಹಾಗೆ ಇಲ್ಲಿ ನಮ್ಮ ಮನೆಯಿಂದ 1 ಕಿಲೋಮೀಟರ್ ದೂರ ಅಂತ ಹೇಳಿದ್ನಲ್ಲ, ರಾಯರ್ ಕೆರೆ ಅಂತ ಒಂದಿದೆ, ರಾಯರ್ ಕೆರೆ ಅಂತ. ಸೊ ಆ ಕೆರೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವರು ಕೂಡ ಕೈ ಜೋಡಿಸಿದ್ರು. ಸೊ ಆ ಪ್ಲೇಸ್ ಈಗ ಹೇಗಿದೆ, ಅವಾಗ ಹೇಗಿತ್ತು ಅದು ನನ್ನ ಹತ್ರ ಫೋಟೋ ವಿಡಿಯೋಸ್ ಇಲ್ಲ. ಈಗ ಹೇಗಿದೆ, ಮಳೆಗಾಲದಲ್ಲಿ ಯಾವ ಥರ ತುಂಬಿ ಹರಿತಾ ಇದೆ, ಕೆರೆ ಆದರೆ ಹರಿಯಲ್ಲ, ಸಾರಿ, ಯಾವ ಥರ ತುಂಬಿಕೊಂಡಿದೆ ಅಂತ ನೋಡೋಣ. ಅಲ್ಲೇ ಹೋಗೋಣ ಬನ್ನಿ. ಅವರು
ಯಶೋಮಾರ್ಗ ಅಂತ ಒಂದು ಯೋಜನೆ ಹಾಕೊಂಡಿದ್ರು, ನಿಮಗೆಲ್ಲ ಗೊತ್ತಿರ್ಬೋದು. ಆ ಯೋಜನೆ ಅಡಿನ ಈ ಕೆರೆನ ಅಭಿವೃದ್ಧಿ ಮಾಡಲಿಕ್ಕೆ ಒಂದಷ್ಟು ಅಮೌಂಟನ್ನು ಕೊಟ್ಟಿರಬೇಕು, ನನಗೂ ಸರಿ ಗೊತ್ತಿಲ್ಲ. ಬಟ್ ನೋಡೋಣ ಬನ್ನಿ ಹೇಗಿದೆ ಅಂತ ಕೆರೆ. ಇಲ್ಲಿ ಸ್ವಲ್ಪ ಸರ್ಕಸ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಫಸ್ಟ್ ಎಲ್ಲ ಈ ಗೇಟ್ ಇರ್ಲಾಗಿತ್ತು ಇಲ್ಲಿ ನಾವು ಸಣ್ಣ ಇರುವಾಗ. ಈಗ ಗೇಟು ದನ ಆಕಳೆಲ್ಲ ಹೋಗತ್ತಂತ ಮಾಡಿಟ್ಟಿದ್ದಾರೆ. ಆದ್ರೆ ನಮ್ಮ ಮನೆ ಸುತ್ತಮುತ್ತಲೇ ಇಷ್ಟು ಚಲೋ ಪ್ಲೇಸ್ ಇದ್ಕೊಂಡು ನಮಗೆ ಗೊತ್ತಿರಲ್ಲ. ನಾವು ಎಲ್ಲೆಲ್ಲೋ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗಿರ್ತೀವಿ. ನೋಡಿ ಎಷ್ಟು ಚಂದ ಗ್ರೀನ್ ಆಗಿ ಗಿಡಗಳು ಬೆಳ್ಕೊಂಡಿದೆ ಅಂತ. ಫೈನಲಿ ಕೆರೆ ಹತ್ರ ಬಂದು ರೀಚ್ ಆಗಿದ್ದೇವೆ. ನೋಡ್ತಾ ಇರ್ಬೋದು ನೀವು, ಕೆರೆ ಫುಲ್ಲು ತುಂಬಿ ತುಳುಕ್ತಾ ಇದೆ. ಬೇಸಿಗೆ ಕಾಲದಲ್ಲಂತೂ ನೀರೇ ಇರಲ್ಲ ಇಲ್ಲಿ, ಫುಲ್ ನೆಲ ಕಾಣ್ತಿರ್ತದೆ, ಅಷ್ಟು ಕಡಿಮೆ ಇರ್ತದೆ ನೀರು. ಈಗಂತೂ ಮಳೆಗಾಲದಲ್ಲಿ ಮಸ್ತ್ ನೀರು ತುಂಬಿಕೊಂಡಿದೆ. ಹಿರಿಯ ನಾಗರಿಕರ ವ್ಯಾಯಾಮ ಕೇಂದ್ರ ನೋಡ್ಬೋದು. ಇದು ನಿಮಗೆ ಮಾಮೂಲಿ ಎಲ್ಲ ಕೆರೆ ಪಕ್ಕ ಇದ್ದೇ ಇರ್ತದೆ, ಬಟ್ ಯೂಸ್ ಮಾಡೋದೇ ಇಲ್ಲ ಯಾರು, ಹಂಗೆ ಹಾಳು ಬಿದ್ದಿರ್ತದೆ. ಹೆಸರೊಂದೇ ಹಿರಿಯ ನಾಗರಿಕರು ಅಂತ ಹಾಕಿರ್ತಾರೆ. ಅಲ್ಲಿ ಹಿರಿಯ ನಾಗರಿಕಿಂತ ಜಾಸ್ತಿ ನಮ್ಮಂಥ ಒಂದು ಯಂಗ್ ಬಾಯ್ಸ್ ಆ್ಯಂಡ್ ಲೇಡೀಸೇ ಜಾಸ್ತಿ ಇರ್ತಾರೆ. ಈ ನೇಚರು, ಈ ಪ್ರಕೃತಿ ಎಲ್ಲ ಎಷ್ಟು ಚಂದ ಅಲ್ಲ, ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸ್ತದೆ. ನಾನು ನಿಮಗೆ ಎಲ್ಲರ ಹತ್ರ ಕೇಳ್ಕೊಳ್ಳೋದು ಒಂದೇ, ನೀವು ಎಂಥ ಒಂದು ಸುಂದರವಾದ ಪ್ಲೇಸಿಗೆ ಹೋಗಿರ್ತೀರಿ, ಫಾಲ್ಸ್ ಆಗಲಿ, ಗುಡ್ಡ ಬೆಟ್ಟ ಆಗಲಿ, ಈ ಥರ ಒಂದು ಕೆರೆ ನದಿ ಎಲ್ಲೇ ಹೋಗಿರ್ತೀರ, ಒಂದು ಯಾವುದೇ ಆಗಿರಲಿ ನೈಸರ್ಗಿಕ ಪ್ಲೇಸಿಗೆ ಹೋಗಿರ್ತೀರ, ಅಲ್ಲಿ ಯಾವುದೇ ಒಂದು ರೀತಿಯ ಒಂದು ಪ್ಲಾಸ್ಟಿಕ್ಕು ಬ್ಯಾಡ್ದಾಗಿರುವಂಥ ತ್ಯಾಜ್ಯ ಆಗಲಿ, ಬಾಟಲ್ ಆಗಲಿ, ಪ್ಲಾಸ್ಟಿಕ್ ಬಾಟ್ಲಿ ಆಗಲಿ, ಅದೆಲ್ಲ ಹಾಕಿ ಹಾಳು ಮಾಡ್ಲಿಕ್ಕೆ ಮಾತ್ರ ಹೋಗಬೇಡಿ. ಬಿಕಾಸ್ ಅದನ್ನು ಎಷ್ಟೋ ಪ್ರಾಣಿ ದನ ಕರುಗಳು ತಿಂದು ಅವುಗಳ ಹೆಲ್ತ್ ಹಾಳಾಗ್ತದೆ, ಅವುಗಳು ಸಾವಿನ ಪರಿಸ್ಥಿತಿ ಬರ್ತದೆ. ನಾವೇನು ಅವುಗಳಿಗೆ ನೋಡ್ಕೋಬೇಕಂತಿಲ್ಲ, ಜಸ್ಟ್ ನಮ್ಮಿಂದ ಒಂದು ಸಣ್ಣ ಒಂದು ಕರ್ತವ್ಯವನ್ನು ನಾವು ಪಾಲಿಸೋಣ. ನಾವೆಲ್ಲ ಹೋಗ್ತೀವಪ್ಪ, ಡಸ್ಟ್ಬಿನ್ ಇರ್ತದೆ, ಡಸ್ಟ್ಬಿನ್ಗೆ ಹಾಕೋಣ. ಸೊ ಇದು ಒಂದು ಸಣ್ಣ ನನ್ನಿಂದ ಒಂದು ಸಣ್ಣ ಒಂದು ಕಳಕಳಿಯ ವಿಡಿಯೋ ಅಂತ ತಿಳ್ಕೊಳ್ಳಿ. ಇದೇ ಒಂದು ಇವತ್ತಿನ ಒಂದು ಸಣ್ಣ ವ್ಲಾಗ್ ಮಾಡುವ ಅನಿಸ್ತು, ಮಾಡಿದೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಗೊತ್ತಲ್ಲ, ಡಿಸ್ಲೈಕ್ ಮಾಡ್ಬೋದು. ಹಾಗೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಹೊಸದಾಗಿ ನೋಡ್ತಿದ್ದೀರಾ, ಪಕ್ಕದಲ್ಲೇ ಒಂದು ರೆಡ್ ಕಲರ್ದು ಒಂದು ಬಟನ್ ಇರ್ತದೆ, ಒತ್ಕೊಳ್ಳಿ, ನಡೀತದೆ, ಏನು ಪ್ರಾಬ್ಲಮ್ ಇಲ್ಲ. ಅದರಿಂದ ಏನು ದುಡ್ಡೇನು ಖರ್ಚಾಗಲ್ಲ, ಇಟ್ ಈಸ್ ಫ್ರೀ ಆಫ್ ಕಾಸ್ಟ್. ಸೊ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಸಿ ಯು.